ಮಂಡ್ಯದಲ್ಲಿ ಅಕ್ರಮ ಪಟಾಕಿ ತಯಾರಿಕಾ ಘಟಕದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ದುರ್ಘಟನೆಯಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೋರ್ವ ಸ್ಥಿತಿ ಚಿಂತಾಜನಕವಾಗಿರುವ ಪ್ರಕರಣ ವರದಿಯಾಗಿದೆ. ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಜಿ ಕೆಬ್ಬಳ್ಳಿ ಗ್ರಾಮದಲ್ಲಿ ಪ್ರಕರಣ ನಡೆದಿದ್ದು, ಘಟನೆಯಲ್ಲಿ ಬೆಂಕಿಯಲ್ಲಿ ಸುಟ್ಟು ಸಾವನ್ನಪ್ಪಿದ್ದ ವ್ಯಕ್ತಿ ಮತ್ತು ಗಾಯಗೊಂಡವರು ತಮಿಳುನಾಡು ಮೂಲದವರು ಎಂದು ತಿಳಿದುಬಂದಿದೆ. ಮಂಡ್ಯ ಜನರಲ್ ಆಸ್ಪತ್ರೆ ಗಾಯಾಳುವನ್ನು ಚಿಕಿತ್ಸೆಗೆ ಕರೆದೊಯ್ದಿದ್ದಾರೆ. ಗ್ರಾಮ ದೇವರುಗಳ ಹಬ್ಬಗಳ ಸಮಯದಲ್ಲಿ ಆಗಮಿಸಿ ಪಟಾಕಿ ತಯಾರಿಸಿಕೊಡುವ ಕೆಲಸವನ್ನು ಕಳೆದ 10 ವರ್ಷಗಳಿಂದಲೂ ಜಿ ಕೆಬ್ಬಹಳ್ಳಿ ಗ್ರಾಮದ ಆಲೆಮನೆಯೊಂದರಲ್ಲಿ ಅಕ್ರಮವಾಗಿ ನಡೆಸಿಕೊಂಡು ಬರುತ್ತಿದ್ದರು ಎನ್ನಲಾಗಿದೆ. ಕೆರಗೋಡು ಹೋಬಳಿ ಸೇರಿದಂತೆ ಅಕ್ಕಪಕ್ಕದ ಊರುಗಳ ಹಬ್ಬಗಳಿಗೆ ತಮಿಳುನಾಡು ಮೂಲದವರು ಪಟಾಕಿ ಸರಬರಾಜು ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಎಲ್ಲ ಹೊಡೆದಿದ್ದಾರೆ. ಮತ್ತು ನನ್ನ ಮಕ್ಕಳ ಟೈಮಲ್ಲಿ ಸ್ವಲ್ಪ ಏನೋ ಹಾಕಿದ್ದಾರೆ ಬೇರೆ ಅವಾಗ ಸರ್ ಇನ್ನೂ ರಾ ಮೆಟೀರಿಯಲ್ಸ್ ಆಗಿ ಇಟ್ಕೊಂಡಿದ್ದಾರೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಈ ಎಕ್ಸ್ಪ್ಲೋಷನ್ಸ್ ಯಾವಾಗ ಇರ್ತಾರೆ ಕಂಪ್ರೆಷನ್ ಹೋಗ್ತಾರೆ ಸರ್. ಹೌದು, ಕ್ಯೂಬ್ ಕಂಪ್ರೆಷನ್ ಮಾಡೋ ಟೈಮಲ್ಲಿ ಕಂಪ್ರೆಷನ್ ಮಾಡ್ತಾ ಇದ್ದಾರೆ. ಕಂಪ್ರೆಷನ್ ಮಾಡಿ ರೆಡಿ ಮಾಡ್ತಾರೆ ಸರ್. ಇನ್ನೊಂದು ಒಂದು ರಾ ಮೆಟೀರಿಯಲ್ಸ್ ಆಗಿ ಒಳಗೆ ಫಿನಿಶ್ ಪ್ರಾಡಕ್ಟ್. ಅದನ್ನು ಏನು ಮಾಡ್ತೀರಿ ಈಗ ರಾ ಮೆಟೀರಿಯಲ್ಸ್? ನಾವೇನು ಮಾಡೋದಿಲ್ಲ ಸರ್. ಮೊದಲಾಗಿ ಇಲ್ಲಿ ಅವಕಾಶನೇ ಕೊಡಬಾರ್ದು. ಎಲ್ಲ ಅವಕಾಶ ಯಾರು ಮಾಡ್ಕೊಟ್ಟಿಲ್ಲ, ಅವರೇ ಬಂದು ಮಾಡ್ಕೊಂಡಿದ್ದಾರೆ. ಈಗ ಆಲೆಮನೆ ಯಾರು ಸೋಮವಾರ ಬೆಳಿಗ್ಗೆ ಪಟಾಕಿ ತಯಾರಿಕಾ ಘಟಕದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಸ್ಫೋಟಗೊಂಡಿದೆ. ಘಟನಾ ಸ್ಥಳಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮತ್ತು ಎಸ್ಪಿ ಯತೀಶ್ ಹಾಗೂ ಅಧಿಕಾರಿ ವರ್ಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೆರಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವ ಪ್ರಕರಣ ಸಂಬಂಧ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.